ಚಂದ್ರಗ್ರಹಣ ಸೆಪ್ಟೆಂಬರ್ 7ರಂದು ರಾತ್ರಿ 9:57ರಿಂದ ಸೆಪ್ಟೆಂಬರ್ 8ರಂದು ಬೆಳಗ್ಗೆ 1:26ರವರೆಗೆ ಇರುತ್ತದೆ. ಚಂದ್ರಗ್ರಹಣದ ಒಟ್ಟು ಅವಧಿ 3 ಗಂಟೆ 29 ನಿಮಿಷಗಳು ಎಂದು ಹೇಳಲಾಗಿದೆ. ಜನರು ವರ್ಷದ ಕೊನೆಯ ಸಂಪೂರ್ಣ ಚಂದ್ರಗ್ರಹಣವನ್ನು ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ. ಇದು ಸೆಪ್ಟೆಂಬರ್ 7-8, 2025ರ ರಾತ್ರಿ ನಡೆಯಲಿದೆ. ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಸಂಪೂರ್ಣವಾಗಿ ಜೋಡಿಸಿದ್ದಾಗ ಹುಣ್ಣಿಮೆ ಕ್ರಮೇಣ ಆಳವಾದ ಕಡುಗೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದರ ಪರಿಣಾಮವಾಗಿ ಉಸಿರುಗಟ್ಟುವ ರಕ್ತ ಚಂದ್ರವನ್ನು ಸುಮಾರು 82 ನಿಮಿಷಗಳ ಕಾಲ ಇರುತ್ತದೆ. ಈ ವರ್ಷದ ಗ್ರಹಣವು ಪಿತೃಪಕ್ಷ ಪೂರ್ಣಿಮೆಯೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವದಾಗಿದೆ. ಇದು ಪೂರ್ವಜರ ಆಚರಣೆಗೆ ಪೂಜಿಸಲ್ಪಡುವ ದಿನವಾಗಿದೆ. ಇನ್ನು ಗ್ರಹಣದಂದು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದಾಗಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ಏನು ಮಾಡಬೇಕು ಅಂತ ನೋಡಿದಾಗ ಆಧ್ಯಾತ್ಮಿಕ ಶಕ್ತಿಯನ್ನ ಬಳಸಿಕೊಳ್ಳಲು ಧ್ಯಾನ, ಭಜನೆ ಮತ್ತು ಕೀರ್ತನೆಗಳಲ್ಲಿ ಪಾಲ್ಗೊಳ್ಳಿ. ಗ್ರಹಣ ಮತ್ತು ಸೂತಕ ಅವಧಿಯಲ್ಲಿ ಚಂದ್ರನ ಬಾಧೆಯನ್ನ ಕಡಿಮೆ ಮಾಡಲು ಚಂದ್ರದೇವನ ಮಂತ್ರಗಳನ್ನ ಪಠಿಸಿ. ದೇಹ ಮತ್ತು ಆತ್ಮವನ್ನ ಶುದ್ಧೀಕರಿಸಲು ಗ್ರಹಣದ ಮೊದಲು ಮತ್ತು ನಂತರ ಧಾರ್ಮಿಕ ಸ್ನಾನ ಮಾಡಿ. ಗಂಗಾಜಲ್ ಲಭ್ಯವಿಲ್ಲದಿದ್ದರೆ ಗಂಗಾಜಲ್ ಅಥವಾ ಸರಳ ನೀರನ್ನ ಬಳಸಿ ವಿಗ್ರಹಗಳನ್ನು ಶುದ್ಧೀಕರಿಸಿ. ನಕಾರಾತ್ಮಗಳನ್ನು ತೊಡೆದು ಹಾಕಲು ಗ್ರಹಣದ ನಂತರ ಮನೆಯ ಸುತ್ತಮುತ್ತಲು ಗಂಗಾಜಲ್ ಸಿಡಿಸಿ. ವಿಶೇಷವಾಗಿ ಅನಾರೋಗ್ಯ ಅಥವಾ ಮಾನಸಿಕ ತೊಂದರೆಯಿಂದ ಬಳಲುತ್ತಿದ್ದರೆ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಿ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಗಾಗಿ ಹನುಮಾನ್ ಚಾಲಿಸಾ ಅಥವಾ ಬಜರಂಗ್ ಬಾಣವನ್ನು ಶಿಫಾರಸು ಮಾಡಲಾಗಿದೆ. ವಿಶೇಷವಾಗಿ ಈ ಶುಭ ಪಿತೃಪಕ್ಷ ಪೂರ್ಣಿಮೆಯಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ. ಗ್ರಹಣದ ಸಮಯದಲ್ಲಿ ಪವಿತ್ರ ಗ್ರಂಥಗಳು ಮತ್ತು ಧರ್ಮ ಗ್ರಂಥಗಳನ್ನು ಓದಿ. ಗರ್ಭಿಣಿಯರು ಗ್ರಹಣದ ಮೊದಲು ನೀರಿನಿಂದ ತುಂಬಿದ ತೆಂಗಿನಕಾಯಿಯನ್ನ ತಮ್ಮ ಮಡಿಲಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಅದನ್ನು ಹರಿಯುವ ನೀರಿನಲ್ಲಿ ಮುಳುಗಿಸಿ ಹುಟ್ಟಲಿರುವ ಮಗುವನ್ನು ರಕ್ಷಿಸಬೇಕು. ಆಹಾರ ಪದಾರ್ಥಗಳಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೀರಿಸಿಕೊಳ್ಳುವುದನ್ನು ತಡೆಯಲು ಕುಶ ಬೀಜಗಳು ಅಥವಾ ತುಳಸಿ ಪತ್ರೆಯನ್ನು ಸೇರಿಸಿ. ಇನ್ನು ಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು ಅಂತ ನೋಡಿದಾಗ ಮದುವೆಗಳು, ಗೃಹ ಪ್ರವೇಶಗಳು ಮತ್ತು ಹೊಸ ಉದ್ಯಮಗಳ ಶುಭಾರಂಭ ಸೇರಿದಂತೆ ಯಾವುದೇ ಹೊಸ ಚಟುವಟಿಕೆಯನ್ನ ಮಾಡಬಾರದು. ಗ್ರಹಣದ ಸಮಯದಲ್ಲಿ ಆಹಾರವನ್ನ ಸೇವಿಸಬಾರದು. ಗ್ರಹಣ ಮತ್ತು ಸೂತಕ ಹಂತಗಳಲ್ಲಿ ದೈಹಿಕ ಅನ್ಯೋನ್ಯತೆಯಿಂದ ದೂರವಿರಿ. ಗ್ರಹಣದ ಸಮಯದಲ್ಲಿ ವಿಗ್ರಹಗಳು ಅಥವಾ ಪವಿತ್ರ ವಸ್ತುಗಳನ್ನ ಮುಟ್ಟುವುದನ್ನ ತಡೆಯಿರಿ. ತುಳಸಿ ಗಿಡವನ್ನ ಮುಟ್ಟುವುದನ್ನು ಅಥವಾ ದೇವಾಲಯಗಳಲ್ಲಿ ಭೇಟಿ ನೀಡಬೇಡಿ. ಹೌದು, ಗ್ರಹಣದ ಸಮಯದಲ್ಲಿ ದೇವಾಲಯಗಳಿಗೆ ಹೋಗಬೇಡಿ. ಈ ಸಮಯದಲ್ಲಿ ಚಾಕು ಅಥವಾ ಚೂಪಾದ ವಸ್ತುಗಳನ್ನ ಮುಟ್ಟಬೇಡಿ. ಸೆಪ್ಟೆಂಬರ್ 7ರಂದು ರಕ್ತ ಚಂದ್ರವು ರಾತ್ರಿ ಆಕಾಶವನ್ನ ಅಲಂಕರಿಸುವುದರಿಂದ ಇದು ಖಗೋಳ ಅದ್ಭುತಗಳಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಚಿಂತನೆಗೂ ಒಂದು ಅವಕಾಶವಾಗಿದೆ.